ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ವಿಚಾರ ಕೈ ಬಿಡದೇ ಇದ್ರೆ ಎಚ್ಚರಿಕೆ ಅಂತ ದೇವೇಗೌಡರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಈಗಾಗಲೇ ಸರ್ಕಾರ ಬಿಡದಿ ಟೌನ್ಶಿಪ್ ಬಗ್ಗೆ ಸರ್ಕಾರಕ್ಕೆ ದೇವೇಗೌಡರು ಗಡುವನ್ನ ಕೊಟ್ಟಿದ್ದಾರೆ. 4 ರಿಂದ 5 ದಿನದಲ್ಲಿ ಯೋಜನೆ ಕೈ ಬಿಡಬೇಕು. ಟೌನ್ಶಿಪ್ ಬಿಡ್ತಿರೋ ಸತ್ಯಾಗ್ರಹ ಮಾಡಬೇಕಾ? ನೇರ ವಾರ್ನಿಂಗ್ ಸಿಎಂ ಡಿಕೆಗೆ ಎಚ್ಡಿಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಟೌನ್ಶಿಪ್ ಕೈ ಬಿಡದಿದ್ರೆ ವಿಧಾನಸೌಧದ ಎದುರು ಹೋರಾಟ. ಟೌನ್ಶಿಪ್ ಕೈ ಬಿಡದಿದ್ರೆ ವಿಧಾನಸೌಧದ ಎದುರು ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಪ್ರತಿಮೆ ಎದುರು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೂನ್ 25ರಂದೇ ಪತ್ರ ಬರೆದಿರುವ ಎಚ್ಡಿ ದೇವೇಗೌಡರು ಈಗ ಸಿಎಂಗೆ 4-5 ದಿನ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ದೊಡ್ಡಗೌಡರು ಬಿಡದಿ ಟೌನ್ಶಿಪ್ ಕೈ ಬಿಡದಿದ್ರೆ ನಾನು ಸುಮ್ಮನಿರಲ್ಲ ಅಂತ ದೇವೇಗೌಡರು ಡಿಕೆ ಶಿವಕುಮಾರ್ಗೆ ನಿಮಗೆ 4 ರಿಂದ 5 ದಿನ ಅಷ್ಟೇ ಇದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಸರ್ಕಾರಕ್ಕೆ ದೇವೇಗೌಡರು ಗಡುವನ್ನ ಕೊಟ್ಟಿದ್ದಾರೆ. 4 ರಿಂದ 5 ದಿನದಲ್ಲಿ ಯೋಜನೆ ಕೈ ಬಿಡಬೇಕು. ಟೌನ್ಶಿಪ್ ಬಿಡ್ತಿರೋ ಸತ್ಯಾಗ್ರಹ ಮಾಡಬೇಕಾ? 2 ಆಪ್ಷನ್ ಇದೆ, ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನೇರ ವಾರ್ನಿಂಗ್ ಸಿಎಂ ಡಿಕೆಗೆ ಎಚ್ಡಿಡಿ ಪತ್ರವನ್ನ ಬರೆದಿದ್ದಾರೆ. ಟೌನ್ಶಿಪ್ ಕೈ ಬಿಡದಿದ್ರೆ ವಿಧಾನಸೌಧದ ಎದುರು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ನೋಡಿ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ದೇವೇಗೌಡರು ಕೂಡ ಧ್ವನಿ ಎತ್ತಿದ್ರು, ಕುಮಾರಸ್ವಾಮಿ ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಿದ್ರು. ಅಂದ್ರೆ ರೈತರಿಗೆ ಅವ್ರ ಜಮೀನನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡಿ, ಇಲ್ಲಿ ಯಾವುದೇ ರೀತಿಯಂತ ಯೋಚನೆ ಮಾಡೋದು ಬೇಡ, ನೀವು ರೈತರ ಜಮೀನನ್ನ ಕಬಳಿಕೆ ಮಾಡ್ಕೋದು ಬೇಡ ಅಂತ. ಬಟ್ ಅದಾದ ಮೇಲೂ ಕೂಡ ಸರ್ಕಾರ ಇದರ ಪ್ರೊಸೆಸ್ ಅನ್ನ ಮುಂದುವರಿಸ್ತಾ ಹೋಯಿತು. ಈಗ ಆಲ್ರೆಡಿ ಒಂದಿಷ್ಟು ಜನಕ್ಕೆ ಇದರ ಒಂದು ಡಾಕ್ಯುಮೆಂಟೇಶನ್ ಕೂಡ ಆಗ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಈ ಯೋಜನೆಯ ಕುರಿತಾಗಿ ದೇವೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು 4 ರಿಂದ 5 ದಿನ ನಿಮಗೆ ಟೈಮು. ಅಷ್ಟರಲ್ಲಿ ನೀವು ಈ ಯೋಜನೆ ಏನಿದೆಯಲ್ಲ ಇದನ್ನ ಕೈ ಬಿಡಬೇಕು. ಒಂದು ವೇಳೆ ನೀವು ಇದನ್ನ ಕಂಟಿನ್ಯೂ ಮಾಡಿದ್ರಿ ಅಂತ ಅಂದ್ರೆ ನಾವು ಸತ್ಯಾಗ್ರಹ ಮಾಡಬೇಕಾಗುತ್ತೆ, ವಿಧಾನಸೌಧದ ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಅಂತ ದೇವೇಗೌಡರು ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ರೈತ ಮಹಿಳೆಯರು ಕೂಡ ಅಲ್ಲಿ ಬಂದಂತ ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ಪೊರಕೆ ಏಟನ್ನ ತೋರಿಸಿದ್ರು. ಡಿಕೆ ಶಿವಕುಮಾರ್ ನೀವು ಕೂಡ ರೈತರ ಮಗ, ರೈತರ ಬಗ್ಗೆ ಕಾಳಜಿ ವಹಿಸ್ತಾರೆ ಎಂಬ ನಂಬಿಕೆ ಇದೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ನೀವೇ ವಿರೋಧಿಸಿರಲ್ವಾ? ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ದೇವೇಗೌಡರ ಪ್ರಶ್ನೆ ಇದು. ಎಚ್ಡಿಕೆ ಮಾಡಿದ್ದನ್ನ ಮುಂದುವರಿಸುತ್ತೇನೆ ಅಂತೀರಿ, ಕುಮಾರಸ್ವಾಮಿ ಅಂದೇ ಈ ಯೋಜನೆ ಕೈ ಬಿಟ್ಟಾಗಿದೆ. ಈಗ ನೀವು ಕೂಡ ಯೋಜನೆಯನ್ನ ಕೈ ಬಿಡಿ, ಸಿಎಂಗೆ ಗೌಡ್ರ ಸಲಹೆ ಇದು. ಡಿಕೆ ಶಿವಕುಮಾರ್ ರೈತ ಕುಟುಂಬದಿಂದ ಬಂದಿದ್ದೀರಿ, ನೀವು ಕೂಡ ರೈತನ ಮಗ, ರೈತರ ಬಗ್ಗೆ ಕಾಳಜಿ ಇದೆ ಅಲ್ಲ. ಎಚ್ಡಿಕೆ ಸಿಎಂ ಆಗಿದ್ದಾಗ ಇದನ್ನ ನೀವು ವಿರೋಧಿಸಿದ್ರಿ ಈ ಯೋಜನೆಯನ್ನ. ಅಂದ್ರೆ ಇದಕ್ಕೆ ಮೊದಲಿಗೆ ಅಡಿಪಾಯ ಹಾಕಿದ್ದೆ ಎಚ್ಡಿ ಕುಮಾರಸ್ವಾಮಿ. ಈ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ಅವರ ಗಮನಕ್ಕೆ ತರ್ತಾರೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. IG ಅವರು ಹೋಗಿದ್ದಾರೆ,
ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂಥ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರು ಹೋಗಿ ಹಾಲು ಕರಿಬೇಕು. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿಗೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ಬಿಡುವಿಲ್ಲದ ಕಾರ್ಯಕ್ರಮ ಅವ್ರಿಗೆ ಇದನ್ನು ನೋಡಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿದೆಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, 1, 2, 3, 4, 5, 6 ಪುಟಕ ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ ಅಂದ್ರೆ ಬಿಳದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದಿತ್ತು. ಆದ್ರೆ ಮೊದಲೇ ಬಾರಿಗೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ ಇದೇ ದೇವೇಗೌಡರು. ಇದೀಗ ದೇವೇಗೌಡರು ಒಂದು DK ಶಿವಕುಮಾರ್ಗೆ ನೇರವಾಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ನಡೀತಾ ಇರುವಂಥದ್ದು. ನಿನ್ನೆ ಕೂಡ ಒಂದು ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆ ಆಗಿರುವಂಥದ್ದು. ಇನ್ನು ಅಧಿಕಾರಿಗಳಿಗೆ ಹೊಡೆದಿರುವಂಥ ರೈತರು, ಅಲ್ಲಿನ ಹೋರಾಟ ಮಾಡ್ತಿದ್ದಂಥ ರೈತರು ಹೊಡೆದಿರುವ ಘಟನೆಗಳು ಕೂಡ ನಿನ್ನೆ ನಡೆದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇದಕ್ಕೆ ಸದ್ಯ JDS ಈ ಒಂದು ಹೋರಾಟಕ್ಕೆ ಏನು ಮೊದಲಿನಿಂದಲೂ ಕೂಡ ತೀವ್ರವಾಗಿ ಏನೊಂದು ಬೆಂಬಲವನ್ನು ಕೊಟ್ಟಿದ್ರು. ಟೌನ್ಶಿಪ್ಪನ್ನು ಯಾವುದೇ ರೀತಿಯಾಗಿ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಏನೊಂದು ಹೋರಾಟ ಪ್ರತಿಭಟನೆಯೂ ಕೂಡ JDS ವತಿಯಿಂದ ಹಮ್ಮಿಕೊಂಡಿದ್ದು. ಇನ್ನು ವಿಪಕ್ಷಗಳಾದಂತಹ JDS ಆಗಿರ್ಬೋದು, ಇನ್ನು BJP ಆಗಿರ್ಬೋದು, ಎರಡೂ ಪಕ್ಷಗಳು ಏನು NDA ಜೊತೆಗೂಡಿ ಒಂದು ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಇವತ್ತು ದೇವೇಗೌಡರು ಸಹ ಧ್ವನಿಯನ್ನು ಎತ್ತಿದ್ದಾರೆ. ಯಾಕಂದರೆ ಕಳೆದ ಬಾರಿ ಕೂಡ ದೇವೇಗೌಡರು ಮಾತನಾಡಿದರು. ಯಾಕಂದರೆ ಟೌನ್ಶಿಪ್ ಮಾಡ್ತಿರೋದು ಸರಿ ಅಲ್ಲ, ರೈತರಿಗೆ, ಅಲ್ಲಿನ ರೈತರಿಗೆ ಅಂದರೆ ಬಿಡದಿ ಭಾಗದ ರೈತರಿಗೆ ಸಾಕಷ್ಟು ಹೊರೆ ಆಗುತ್ತೆ, ಸಂಕಷ್ಟ ಎದುರಾಗುತ್ತೆ ಒಂದು ಭಾಗದ ರೈತರಿಗೆ ಅನ್ನೋ ಒಂದು ಮೂಲಕ ಧ್ವನಿಯನ್ನು ಎತ್ತಿದ್ರು. ಸದ್ಯ ಈಗ DK ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಏನಂದರೆ ಏನೊಂದು ಕಳೆದ ತಿಂಗಳ 25ನೇ ತಾರೀಕು ಏನೊಂದು DK ಶಿವಕುಮಾರ್ ಅವ್ರಿಗೆ ಮನವಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಟೌನ್ಶಿಪ್ಪನ್ನು ಏನು ಟೌನ್ಶಿಪ್ ಮಾಡ್ತಿದ್ದೀರಾ, ಒಂದು ಟೌನ್ಶಿಪ್ಪನ್ನು ಕೈ ಬಿಡಬೇಕು, ಇಲ್ಲಿಗೆ ಕೈ ಬಿಡಿ ಅನ್ನೋ ಒಂದು ಮನವಿಯನ್ನು ಕೂಡ ಬರೆದಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೆ DK ಶಿವಕುಮಾರ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಆ ಒಂದು ಪತ್ರಕ್ಕೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ದೇವೇಗೌಡರು. ಸದ್ಯ ಈ ಒಂದು ವಿಚಾರವಾಗಿ ಇನ್ನು 3-4 ದಿನದಲ್ಲಿ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತೀನಿ. ಇನ್ನು 3-4 ದಿನದಲ್ಲಿ ಪ್ರತಿಕ್ರಿಯೆಯನ್ನು ಏನಾದರೂ ಕೊಡಲಿಲ್ಲ ಅಂದರೆ ಈ ಒಂದು ವಿಚಾರವಾಗಿ ಸಾಕಷ್ಟು ತೀವ್ರವಾದಂತಹ ಚರ್ಚೆ ಮಾಡಿ ಒಂದು ಗಂಭೀರವಾದಂಥ ಕ್ರಮವನ್ನು ಕೈಗೊಳ್ತೇನೆ. ಈ ಒಂದು ವಿಚಾರವಾಗಿ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ಮಾಡ್ತೇನೆ ಅಂತ ದೇವೇಗೌಡರು ಹೇಳಿರುವಂಥದ್ದು. ಇನ್ನು ಇದೇ ವಿಚಾರವಾಗಿ ಸತ್ಯಾಗ್ರಹವನ್ನು ಏನು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹವನ್ನು ಕೂರ್ತೀನಿ ಅನ್ನೋ ಒಂದು ಮಾತನ್ನು ದೇವೇಗೌಡರು ಸದ್ಯ ಹೇಳಿದ್ದಾರೆ. ಈ ಒಂದು ಎಲ್ಲೋ ಒಂದು ಕಡೆ ಇದು ಇನ್ನೂ ತೀವ್ರವಾಗುವಂಥದ್ದು. ಸದ್ಯ ನಿನ್ನೆ ಆಗಿರೋ ಗಲಾಟೆಯನ್ನು ಕುಡಿದ್ರೆ ಈಗ ಆಲ್ರೆಡಿ ಸಾಕಷ್ಟು ತೀವ್ರವಾಗಿದೆ ಈ ಒಂದು ಹೋರಾಟ, ಏನು ಬಿಡದಿ ಟೌನ್ಶಿಪ್ ಹೋರಾಟ ಇದೆ. ಆದರೆ ಈಗ ದೇವೇಗೌಡರು ಎಂಟಿ ಕೊಟ್ಟ ಬಳಿಕ ಏನೊಂದು ಮತ್ತಷ್ಟು ತೀವ್ರವಾಗುತ್ತೆ. ದೇವೇಗೌಡರು ಕೂಡ ಸರ್ಕಾರದ ವಿರುದ್ಧ ಪ್ರಬಲವಾದಂತಹ ಒಂದು ಅಸ್ತ್ರಗಳನ್ನು ಹೊರಳಿಸ್ತಾರೆ. ಈ ಒಂದು ವಿಚಾರವಾಗಿ ಇನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಹೋಗಿ ಒಂದು ವಿಚಾರವಾಗಿ ಕಾನೂನಾತ್ಮಕವಾಗೂ ಕೂಡ ಹೋರಾಡಲಿಕ್ಕೆ
ಮುಂದಾಗಿರುವಂಥದ್ದು. ಕಾನೂನಾತ್ಮಕವಾಗಿ ಹೋರಾಟದಂಥ ಸಂದರ್ಭದಲ್ಲಿ ಸರ್ಕಾರನ ಯಾವ ರೀತಿಯಾಗಿ ಕಟ್ಟಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಈಗ ಆಲ್ರೆಡಿ JDS ಪಕ್ಷದ ವತಿಯಿಂದನೂ ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಏನೊಂದು ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಬಳಿಕ ಇದು ದೇವೇಗೌಡರು ಈಗ ಈ ಒಂದು ಬಂದಿರೋ ಸಂದರ್ಭದಲ್ಲಿ ದೇವೇಗೌಡರು ಮತ್ತಷ್ಟು ಈ ಒಂದು ಏನೊಂದು ಬಿಡದಿ ಟೌನ್ಶಿಪ್ ವಿಚಾರ ಇದೆ ಮತ್ತಷ್ಟು ತೀವ್ರವಾಗುತ್ತೆ ವನಿತಾ. ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್.